ಜಾನಕಮ್ಮ ಹಾಡಿದ್ದು 17 ಭಾಷೆ, ಒಟ್ಟು 60 ವರ್ಷಗಳ ಸುದೀರ್ಘ ಗಾಯನ ಲೋಕದ ಈ ಒಂದು ಸೇವೆಗೋಸ್ಕರ ಭಾರತದ ಅತ್ಯುನ್ನತ ಪ್ರಶಸ್ತಿ ಪದ್ಮಭೂಷಣ ಪ್ರಶಸ್ತಿಯನ್ನೇ ತಿರಸ್ಕಾರ ಮಾಡಿದ್ರು. ಅದಕ್ಕೆ ಕಾರಣನೂ ಕೂಡ ಕೊಟ್ಟಿದ್ದಾರೆ. ಹಿರಿಯ ಗಾಯಕಿ ಗಾನಕೋಗಿಲೆ ಎಸ್ ಜಾನಕಮ್ಮ ಈಗ ನಿಧನರಾಗಿದ್ದಾರೆ. ಅದರ ಜೊತೆಗೆ ಅವರಿಗೆ ಈ ಪ್ರಶಸ್ತಿಗಳು ಕೂಡ ಒಲಿದು ಬಂದಿದ್ವು. ತಮಗೆ ದೊರೆತ ಪದ್ಮಭೂಷಣ ಪ್ರಶಸ್ತಿಯನ್ನು ತಿರಸ್ಕಾರ ಮಾಡಿದ್ರು. 2013ರಲ್ಲಿ ಕೇಂದ್ರ ಸರ್ಕಾರ ಘೋಷಿಸಿದಂತಹ ಪ್ರಶಸ್ತಿಯನ್ನೇ ತಿರಸ್ಕಾರ ಮಾಡ್ತಾರೆ. 48,000 ಹಾಡು ಹಾಡಿದ್ರೂ ಕೂಡ ಪದ್ಮ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಲ್ಲ. ಅದಕ್ಕೆ ಕಾರಣ ಸಾಕಷ್ಟಿದ್ದಾವೆ. ಪ್ರಶಸ್ತಿಗಿಂತ ಸ್ವಾಭಿಮಾನವೇ ದೊಡ್ಡದು ಅಂತ ಎಸ್ ಜಾನಕಮ್ಮ ಹೇಳಿದರು. ಯಾಕಂದರೆ ಅವರು ಒಂದು ಮಹಾನ್ ಗಾಯಕಿಯಾಗಿ ಹೊರಹೊಮ್ಮೆಯಾಗಿತ್ತು. 2013ಕ್ಕಿಂತ ಮುಂಚೆನೇ ಅವರು ಮಹಾನ್ ಗಾಯಕಿಯಾಗಿದ್ದರು. ಆದರೆ ಅವರನ್ನು ಗುರುತಿಸಿದ್ದು ಬಹಳ ಲೇಟಾಗಿ, ಒಂದು ಕಾರಣ. ಇನ್ನೊಂದು, ಈ ದಕ್ಷಿಣ ಭಾರತದ ಕಲಾವಿದರನ್ನ, ಗಾಯಕಿಯರನ್ನ, ಗಾಯಕರನ್ನ ಎಲ್ಲೋ ಒಂದು ಕಡೆ ನೆಗ್ಲಿಜೆನ್ಸಿ ಮಾಡ್ತಾ ಇದ್ದಾರೆ. ಇದು ಒಂದು ಕಾರಣಗಳನ್ನು ಸ್ವತಃ ಜಾನಕಮ್ಮ ಅವರೇ ಕೊಟ್ಟಿದ್ದರು. ಒಂದಿಷ್ಟು ಸಂದರ್ಶನಗಳಲ್ಲೂ ಕೂಡ ತಮ್ಮ ಅಳಲನ್ನು ಹೊರಗಡೆ ಹಾಕಿದ್ರು. ಯಾಕಂದರೆ ಪ್ರಶಸ್ತಿಗಿಂತ ಸ್ವಾಭಿಮಾನವೇ ದೊಡ್ಡದ್ದು ಅಂತ ಎಸ್ ಜಾನಕಮ್ಮ ಹೇಳಿದರು. ಯಾವತ್ತೋ ಬರಬೇಕಾಗಿದ್ದು ಪ್ರಶಸ್ತಿ. 48,000 ಹಾಡುಗಳನ್ನು ಹಾಡಿದಂತಹ ಒಬ್ಬ ಗಾಯಕಿಗೆ ನೀವು 2013ರಲ್ಲಿ ನೀವು ಗುರುತಿಸಿದ್ರೆ ಏನು ಹೇಳಬೇಕಿದು? ಇದು ಕಡೆಗಣನೆ ಅಲ್ವಾ ಅಂತ ಒಂದು ಕಡೆ ತಮ್ಮ ಅಸಮಾಧಾನವನ್ನು ಹೊರಗಡೆ ಹಾಕಿದ್ರು. 2013ರಲ್ಲಿ ಕೇಂದ್ರ ಸರ್ಕಾರ ಘೋಷಿಸಿದ ಒಂದು ಭಾರತ ಸರ್ಕಾರದ ಅತ್ಯುನ್ನತ ಪ್ರಶಸ್ತಿ ಅದು ಪದ್ಮಭೂಷಣ ಪ್ರಶಸ್ತಿ. ಅದು ಸಿಗಬೇಕಂದ್ರೆ ಮಹಾನ್ ಸಾಧನೆ ಮಾಡಿದಂಥವ್ರಿಗೆ ಸಿಗೋದು. ಆ ಮಹಾನ್ ಸಾಧನೆ ಮಾಡಿದ್ದಾರೆ ಎಸ್ ಜಾನಕಮ್ಮ ಅಂದ್ಕೊಂಡು ಭಾರತ ಸರ್ಕಾರ 2013ರಲ್ಲಿ ಅವರಿಗೆ ಪ್ರಶಸ್ತಿ ಒಲಿದು ಬಂದರೂ ಕೂಡ ಅದನ್ನು ತಿರಸ್ಕಾರ ಮಾಡ್ತಾರೆ. ಯಾಕೆ ಅಂದರೆ ದಕ್ಷಿಣ ಭಾರತದ ಕಲಾವಿದರು, ಗಾಯಕಿಯರನ್ನು ಕಡೆಗಣನೆ ಮಾಡ್ತಾರೆ. ಮತ್ತು ಸಾಧನೆ ಮಾಡಿ ಎಷ್ಟೋ ವರ್ಷಗಳು ಕಳೆದರೂ ನೀವು ಗುರುತಿಸಿಲ್ಲ, ಈಗ ಗುರುತಿಸ್ತಾ ಇದ್ದೀರಾ, ಇದೇನಿದು ಅಂತ. ಯಾಕಂದರೆ ಕೇವಲ ಜಾನಕಮ್ಮನ ಗುರುತಿಸಲಿಲ್ಲ ಅಂತ ಜಾನಕಮ್ಮ ಅಸಮಾಧಾನ ಹೊರಗಡೆ ಹಾಕಲಿಲ್ಲ. ಅನೇಕ ಗಾಯಕರಿದ್ದಾರೆ, ಸಂಗೀತ ನಿರ್ದೇಶಕರಿದ್ದಾರೆ, ಕಲಾವಿದರಿದ್ದಾರೆ. ಸಂಗೀತ ಕ್ಷೇತ್ರ ಮತ್ತು ಈ ಕಲಾ ಕ್ಷೇತ್ರದಲ್ಲಿ ಸಾಕಷ್ಟು ಜನ ನುರಿತವರಿದ್ದಾರೆ. ಅಂಥವ್ರನ್ನ ನೀವು ಗುರುತಿಸ್ತಾ ಇಲ್ಲ ಅಂತ ಎಸ್ ಜಾನಕಮ್ಮ ಎಲ್ಲರ ಧ್ವನಿಯಾಗಿ ಒಕ್ಕೊರಲಿನಿಂದ ಸರ್ಕಾರಕ್ಕೆ ಒಂದು ಪ್ರಶ್ನೆ ಮಾಡುವಂತಹ ನಿಟ್ಟಿನಲ್ಲಿ ಆಗ ಸಾಕಷ್ಟು ಆ ಒಂದು ಪ್ರಶಸ್ತಿ ವಿಚಾರದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಹಾಗಾಗಿ ತಮಗೆ ದೊರೆತಂತಹ ಪದ್ಮಭೂಷಣ ಪ್ರಶಸ್ತಿಯನ್ನು ತಿರಸ್ಕಾರ ಮಾಡಿದರು. ಅದೆಷ್ಟೋ ಜನ ಪ್ರಶಸ್ತಿಗೋಸ್ಕರ ರೆಕಮೆಂಡ್ ಮಾಡ್ತಾರೆ, ಪ್ರಶಸ್ತಿಗೋಸ್ಕರ ಏನೇನೋ ಕಸರತ್ತುಗಳನ್ನು ಮಾಡ್ತಾ ಇರ್ತಾರೆ, ಯಾರ್ಯಾರ್ದೋ ರೆಕಮೆಂಡನ್ನು ಮಾಡಿಕೊಂಡು ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ. ಆದರೆ ತಾನಾಗೇ ಒಲಿದು ಬಂದಂಥ ಪ್ರಶಸ್ತಿಯನ್ನು ಎಸ್ ಜಾನಕಮ್ಮ ತಿರಸ್ಕಾರ ಮಾಡ್ತಾರೆ. ಅದು ನಿಜಕ್ಕೂ ಅವರ ಒಂದು ಸರಳತೆ. ನನಗೆ ಪ್ರಶಸ್ತಿ ಬೇಡ, ನನಗೆ ಜನರ ಅಭಿಮಾನನೇ ಸಾಕು, ನನಗೆ ಜನರು ಕೊಟ್ಟಂತಹ ಈ ಪ್ರೀತಿನೇ ನನಗೆ ಪ್ರಶಸ್ತಿ ಅಂತಲೂ ಕೂಡ ಎಸ್ ಜಾನಕಮ್ಮ ಭಾಳ ಸಿಂಪಲ್ಲಾಗಿ, ಅವರ ವ್ಯಕ್ತಿತ್ವದಲ್ಲೂ ಕೂಡ ಅಷ್ಟೇ ಸಿಂಪಲ್ಲಾಗಿ ಅವರು ಬದುಕಿದ್ರು ಅನ್ನಲಿಕ್ಕೆ ಎಸ್ ಜಾನಕಮ್ಮ ಅವರು ನಡ್ಕೊಳ್ತಾ ಇದ್ದಂಥ ರೀತಿ ನೀತಿನೇ ಅಲ್ಲಿ ಸಾಕ್ಷಿಯನ್ನು ಕರೆಸ್ತಾ ಇದೆ.